ಏಕೆ ಆರಾಧಿಸಬೇಕು? ಭಗವಂತನಿಲ್ಲ ಎಂದು ಹೇಳುವವರು ಇರಬಹುದು, ಆದರೆ ಬೆಳಕು ಮತ್ತು ಶಾಖೆ ಇಲ್ಲ ಎಂದು, ಅವಕ್ಕೆ ಕಾರಣನಾದ ಸೂರ್ಯನಿಲ್ಲ ಎಂದು ಯಾರೂ ಹೇಳಲಾಗದು. ಜಾತಿ, ಮತ, ದೇಶ ಭೇದಗಳಿಲ್ಲದೆ ಎಲ್ಲಾ ನಂಬಿಕೆಗಳಿಗೂ ತತ್ವಗಳಿಗೂ ಮೀರಿ ಎಲ್ಲರಿಗೂ ಅನುಭವದಲ್ಲಿ ಇರುವವನು ಸೂರ್ಯ. ಆದ್ದರಿಂದಲೇ ಆತ ಪ್ರತ್ಯಕ್ಷ ದೈವ, ಲೋಕಸಾಕ್ಷಿ. ಜೀವಿಗಳ ಜನನ, ಮರಣ, ಪೋಷಣೆ, ಕಾಲನಿಯಮ, ಆರೋಗ್ಯ, ವಿಕಾಸ ಇವೆಲ್ಲಕ್ಕೂ ಮೂಲ ಸೂರ್ಯನೇ. ಸೂರ್ಯನಿಲ್ಲದೆ ಜಗತ್ತು ಇರಲು ಸಾಧ್ಯವಿಲ್ಲ. ಅಂತಹ ಸ್ಥಿತಿಯನ್ನು ಊಹಿಸಲು ಸಹ ಸಾಧ್ಯವಿಲ್ಲ. ಪ್ರತ್ಯಕ್ಷ ನಾರಾಯಣನಾದ ಸೂರ್ಯನನ್ನು ಭಕ್ತಿಭಾವದಿಂದ, ಕೃತಜ್ಞತೆಯಿಂದ ಆರಾಧಿಸುವ ಸಂಪ್ರದಾಯವು ವಿಶ್ವದಾದ್ಯಂತ ಇದೆ. ಜೀವಿಗಳ ಅಸ್ತಿತ್ವಕ್ಕೂ ಜೀವನ ಸಾಧ್ಯವಾಗಲು ಸೂರ್ಯನೇ ಮೂಲಭೂತ ಕಾರಣ. ಇದರಲ್ಲಿ ಆಶ್ಚರ್ಯವಿಲ್ಲ. ಸೂರ್ಯನು ದಕ್ಷಿಣಾಯನ ಮುಗಿಸಿ ಉತ್ತರಾಯಣ ಪ್ರಾರಂಭಿಸುವುದನ್ನು ಸೂಚಿಸುವಂತೆ 2 ಪರ್ವದಿನಗಳನ್ನು ನಾವು ಆಚರಿಸುತ್ತೇವೆ. ಒಂದು ಸಂಕ್ರಾಂತಿ, ಮತ್ತೊಂದು ರಥಸಪ್ತಮಿ. ಸಪ್ತಮಿ ಸೂರ್ಯನ ಜನ್ಮತಿಥಿ. ಉತ್ತರಾಯಣ ಪ್ರಾರಂಭಕ್ಕೆ ಸಂಕೇತವಾಗಿ ಮಾಘ ಶುದ್ಧ ಸಪ್ತಮಿ ದಿನ ಆಚರಿಸುವ ರಥಸಪ್ತಮಿ ಸೂರ್ಯ ಸಂಬಂಧಿತ ಪ್ರಮುಖ ಹಬ್ಬ. ನಿಸ್ವಾರ್ಥ ಕರ್ಮದ ಪ್ರತೀಕ ಸೂರ್ಯ ದೇವ ಸರ್ವಸಾಮಾನ್ಯತೆಯ ಪ್ರತೀಕವೂ ಆಗಿದ್ದಾನೆ. ಕೊಂಡಿ ಮನೆಯ ಮೇಲೂ ಅರಮನೆಯ ಮೇಲೂ ಸಮಾನವಾಗಿ ತನ್ನ ಕಿರಣಗಳನ್ನು ಹರಡುವವನು, ದಾರಿದ್ರ್ಯದಲ್ಲಿರುವವನಿಗೂ ಶ್ರೀಮಂತನಿಗೂ ಸಮಾನವಾಗಿ ಚೈತನ್ಯ ತುಂಬುವವನು, ತನ್ನ ಕರ್ತವ್ಯವನ್ನು ಯಾವಾಗಲೂ ಕಾಲಪಾಲನೊಂದಿಗೆ ನಿರ್ವಹಿಸುವ ಆದರ್ಶ ಗುರು. ಉದಯ ಅಸ್ತಮಾನಗಳಲ್ಲಿ ಎಂದಿಗೂ ಹೊತ್ತನ್ನು ಮೀರಿ ನಡೆಯುವುದಿಲ್ಲ. ವಿಶ್ವದ ಸಂಪತ್ತು, ವಿದ್ಯಾವಿಜ್ಞಾನಗಳಿಗೂ ಮೂಲ ಸೂರ್ಯನೇ. ಆದ್ದರಿಂದಲೇ ಸೂರ್ಯನಿಂದ ಸಂಪತ್ತು ಲಭಿಸುತ್ತದೆ ಎಂಬ ಹಲವಾರು ಪುರಾಣಕಥೆಗಳು ಪ್ರಚಲಿತದಲ್ಲಿವೆ. ಸೂರ್ಯನ ಪಾವಿತ್ರ್ಯತೆ ಮತ್ತು ಶಕ್ತಿಯ ಮಹತ್ವ. ಧರ್ಮರಾಜನು ಅರಣ್ಯವಾಸದಲ್ಲಿ ಮುನಿಗಳಿಗೆ ಆಹಾರವನ್ನು ಒದಗಿಸಲು ಸೂರ್ಯನನ್ನು ಪ್ರಾರ್ಥಿಸುತ್ತಾನೆ. ಸೂರ್ಯನು ಅಕ್ಷಯ ಪಾತ್ರದನ್ನು ಧರ್ಮರಾಜನಿಗೆ ದಾನ ಮಾಡುತ್ತಾನೆ. ಸತ್ರಾಜಿತ್ತ ಎಂಬ ರಾಜನು ಸೂರ್ಯನನ್ನು ಪೂಜಿಸಿ ಶ್ಯಾಮಂತಕ ಮಣಿಯನ್ನು ಪಡೆಯುತ್ತಾನೆ. ಆ ಮಣಿ ಪ್ರತಿದಿನವೂ ಅಪಾರವಾದ ಬಂಗಾರವನ್ನು ಉತ್ಪತ್ತಿ ಮಾಡುತ್ತದೆ. ಬೆಳಕು ಎಂದರೆ ಜ್ಞಾನ, ವಿದ್ಯೆ, ವಿವೇಕ, ಬುದ್ಧಿವಿಕಾಸ ಇವೆಲ್ಲಕ್ಕೂ ಬೆಳಕು ಮೂಲ. ಈ ಬೆಳಕನ್ನು ಹರಡುವವನು ಸೂರ್ಯ ಭಗವಾನ್. ವೇದ, ಶಾಸ್ತ್ರ, ಜ್ಞಾನಗಳಲ್ಲಿಯೂ ನಿಪುಣ ಸೂರ್ಯನ ಬಳಿಯಲ್ಲೇ ಆಂಜನೇಯನು ವೇದಶಾಸ್ತ್ರಗಳನ್ನು ಅಭ್ಯಾಸ ಮಾಡುತ್ತಾನೆ. ಬುದ್ಧಿಯನ್ನು ಪ್ರೇರೇಪಿಸುವ ಶಕ್ತಿಯೇ ಸೂರ್ಯನೆಂದು ಗಾಯತ್ರಿ ಮಂತ್ರ ಹೇಳುತ್ತದೆ. ಇಹ ಪರ ಲೋಕಗಳ ಫಲವನ್ನು ಒದಗಿಸುವ ಶಕ್ತಿಯು ಸೂರ್ಯನಲ್ಲಿದೆ. ಆಧ್ಯಾತ್ಮಿಕ ಯೋಗ ಮತ್ತು ಸೂರ್ಯ ಆರಾಧನೆ. ಋಷಿಗಳು, ಯೋಗಿಗಳು ಸೂರ್ಯ ಯೋಗ ಎಂಬ ಆಧ್ಯಾತ್ಮಿಕ ಸಾಧನೆಯ ಮಾರ್ಗವನ್ನು ರೂಪಿಸಿದ್ದಾರೆ. ಸೂರ್ಯನೇ ಗುರು, ಸೂರ್ಯಕಾಂತನೇ ಜ್ಞಾನ ಎನ್ನುವರು. ಶರೀರದಲ್ಲಿ 24 ತತ್ವಗಳಿವೆ. ಸೂರ್ಯನ ಶಕ್ತಿಯಿಂದ ಅವು ಚೈತನ್ಯಶೀಲವಾಗಿ ಜ್ಞಾನ ಸಿದ್ಧಿಸುತ್ತದೆ. ಸೂರ್ಯನ ಶಕ್ತಿಯ ವೈಜ್ಞಾನಿಕ ಪ್ರಯೋಗ. ಪಂಚಭೂತಗಳಲ್ಲಿ ಆಕಾಶ ಮತ್ತು ಅಗ್ನಿ ಇವೆ. ಆಕಾಶದಿಂದ ಶಬ್ದ ಉದ್ಭವಿಸುತ್ತದೆ, ಅಗ್ನಿಯಿಂದ ಬೆಳಕು ಮತ್ತು ಶಾಖ ಉಂಟಾಗುತ್ತದೆ. ಶರೀರದ 6 ಚಕ್ರಗಳು ಸೂರ್ಯನ ಬೆಳಕಿನ ಶಕ್ತಿಯಿಂದ ಚೈತನ್ಯಶೀಲವಾಗುತ್ತವೆ. ಋಷಿಗಳು, ಯೋಗಿಗಳು ಸೂರ್ಯನ ಶಕ್ತಿಯನ್ನು ಉಪಯೋಗಿಸಿ ನಿರಾಹಾರಿಗಳಾಗಿಯೂ ತಪಸ್ಸು ಮಾಡುತ್ತಾರೆ. ಇದು ಸಾಧ್ಯವಲ್ಲವೆಂದು ಸಂದೇಹಿಸುವವರು ಸೂರ್ಯನ ಶಕ್ತಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ತಿಳಿಯಬೇಕು. ಸೂರ್ಯನಿಂದ ಬರುವ ಆರೋಗ್ಯ ಲಾಭ. ಸೂರ್ಯನ ಕಿರಣಗಳಲ್ಲಿ 7 ಬಣ್ಣಗಳಿವೆ. ಅದನ್ನಾಧರಿಸಿ ರೋಗಚಿಕಿತ್ಸಾ ಪದ್ಧತಿ ರೂಪುಗೊಂಡಿದೆ. ಕಿತ್ತಳೆ ಬಣ್ಣ ಶಾಖ ಉಂಟುಮಾಡಿ ಶೀತ ಸಂಬಂಧಿತ ರೋಗಗಳನ್ನು ತಡೆದು ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಹಸಿರು ಬಣ್ಣ ಮೆದುಳನ್ನು ಬಲಪಡಿಸಿ ಸ್ನಾಯುಗಳಿಗೆ ಪುಷ್ಟಿ ನೀಡುತ್ತದೆ. ನೀಲಿ ಬಣ್ಣ ಪಿತ್ತದೋಷದಿಂದ ಉಂಟಾಗುವ ರೋಗಗಳನ್ನು ನಿವಾರಿಸುತ್ತದೆ. ಸೂರ್ಯ ನಮಸ್ಕಾರ. ಯೋಗಾಭ್ಯಾಸಗಳಿಂದ ಸೂರ್ಯನ ಶಕ್ತಿಯನ್ನು ನೇರವಾಗಿ ಗ್ರಹಿಸುವುದು ಸಾಧ್ಯ. ಇದು ದೇಹ, ಪ್ರಾಣ, ಮನಸ್ಸು ಇವುಗಳನ್ನು ವಿಶ್ವ ಚೈತನ್ಯದೊಂದಿಗೆ ಸಂಪರ್ಕಿಸುವುದಕ್ಕೆ ಸಹಾಯ ಮಾಡುತ್ತದೆ. ಆಂತರಿಕ ಶಕ್ತಿ ಕೇಂದ್ರಗಳು ಜಾಗೃತವಾಗಿದ್ದಾಗ ಆಹಾರದ ಅವಶ್ಯಕತೆ ಕಡಿಮೆಯಾಗುತ್ತದೆ. ಯೋಗ ಶರೀರ ರೂಪುಗೊಂಡರೆ ಅಪಾರ ಶಾಂತಿ ಮತ್ತು ಸಮಸ್ಥಿತಿ ಸಿಗುತ್ತದೆ. ಸೂರ್ಯ ಆರಾಧನೆಯ ಮಹತ್ವ. ನಮ್ಮ ಮನಸ್ಸು ಯಾವಾಗಲೂ ಬಾಹ್ಯ ವಿಶ್ವದಲ್ಲಿ ಅಲೆಮಾಡುತ್ತದೆ. ಆಂತರ್ಯಾತ್ರೆ ಮಾಡುವುದರಿಂದ ಅಜ್ಞಾನ ಶಕ್ತಿಗಳನ್ನು ನಿವಾರಿಸಿಕೊಂಡು ನಾನು ಯಾರು ಎಂಬ ನಿಜವಾದ ಸತ್ಯವನ್ನು ಅರಿಯಲು ಸಾಧ್ಯ. ಓಂ ಹ್ರೀಂ ಸೂರ್ಯಾಯ ನಮಃ. ಓಂ ಭಾಸ್ಕರಾಯ ವಿದ್ಯಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್.